ತಪಸ್ಸು ಕಾಲದ 5ನೇ ವಾರವು ನಮ್ಮನ್ನು ಪವಿತ್ರ ವಾರದ ಹೊಸ್ತಿಲಿಗೆ ತಂದು ನಿಲ್ಲಿಸುತ್ತದೆ. ಈ 5ನೇ ಗುರುವಾರವು ಕೇವಲ ಒಂದು ದಿನವಲ್ಲ, ಬದಲಿಗೆ ನಮ್ಮ ಅಂತರಾತ್ಮವನ್ನು ಪರೀಕ್ಷಿಸಿಕೊಳ್ಳುವ ಒಂದು ಮಹತ್ವದ ಘಟ್ಟ. ಮುಂಬರುವ ಪವಿತ್ರ ಗುರುವಾರದಂದು ಗುರುಗಳು ಶಿಷ್ಯರ ಪಾದ ತೊಳೆದ ಘಟನೆಯನ್ನು ಸ್ಮರಿಸುವ ಮುನ್ನ ನಮ್ಮಲ್ಲಿರುವ ಅಹಂಕಾರವನ್ನು ತೊರೆದು ನಮ್ರತೆಯನ್ನು ಬೆಳೆಸಿಕೊಳ್ಳಲು ಇದು ಸಕಾಲ. ಮಣ್ಣಿನಿಂದ ಬಂದವನು ಮಣ್ಣಿಗೆ ಸೇರುತ್ತಾನೆ ಎಂಬ ಸತ್ಯವನ್ನು ಅರಿತು ನಮ್ಮ ತಪ್ಪಾದ ಹಾದಿಗಳಿಂದ ದೇವರ ಕಡೆಗೆ ತಿರುಗಲು ಈ ದಿನದ ಚಿಂತನೆ ನಮಗೆ ಪ್ರೇರಣೆ ನೀಡುತ್ತದೆ. ಕೇವಲ ಆಹಾರ ತ್ಯಜಿಸುವುದು ಉಪವಾಸವಲ್ಲ, ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ತ್ಯಜಿಸಿ ಹಸಿದವರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ನಿಜವಾದ ತಪಸ್ಸು. ಈ ತಪಸ್ಸು ಕಾಲದಲ್ಲಿ ನಾವು ಎಷ್ಟು ದೂರ ಸಾಗಿದ್ದೇವೆ, ನಮ್ಮ ಪ್ರಾರ್ಥನಾ ಜೀವನ ಮತ್ತು ದಯಾಗುಣಗಳು ಎಷ್ಟರ ಮಟ್ಟಿಗೆ ಸುಧಾರಿಸಿವೆ ಎಂಬುದರ ಬಗ್ಗೆ ಇಂದು ನಾವು ಮೌನವಾಗಿ ಯೋಚಿಸಬೇಕು. ಕರುಣಾಮಯಿಯಾದ ದೇವರೇ, ಈ ತಪಸ್ಸು ಕಾಲದ 5ನೇ ಗುರುವಾರದಲ್ಲಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲು ನಮಗೆ ಸಹಾಯ ಮಾಡು. ನಮ್ಮ ಹೃದಯಗಳನ್ನು ಶುದ್ಧೀಕರಿಸು ಮತ್ತು ನಿನ್ನ ಪ್ರೀತಿಯ ಹಾದಿಯಲ್ಲಿ ನಡೆಯಲು ನಮಗೆ ಶಕ್ತಿಯನ್ನು ನೀಡು. ಆಮೀನ್.